ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಏನಂತ ಅಂದರೆ ನೀಟ್ದು ರೋಲ್ ನಂಬರ್ ಲಿಂಕ್ ಕೊಟ್ಟಿದ್ದಾರೆ. ಸೊ ಏನು ಮಾಡ್ಬೋದು ಇದರಲ್ಲಿ ಅಂತಂದರೆ ನಿಮ್ಮ ನೀಟ್ ರೋಲ್ ನಂಬರ್ನ KE ಪೋರ್ಟಲಲ್ಲಿ ಲಿಂಕ್ ಮಾಡೋದಕ್ಕೋಸ್ಕರ ಕೊಟ್ಟಿರುವಂತಹ ಲಿಂಕ್ ಆಗಿರುತ್ತೆ. ಸೊ ಏನಕ್ಕೆ ಮಾಡಬೇಕಿದನ್ನು ಅಂತಂದರೆ ನೀವು ಮುಂದಿನ ದಿನಗಳಲ್ಲಿ ಕೌನ್ಸಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಇದನ್ನು ಮಾಡಲೇಬೇಕಾಗಿರುತ್ತೆ. ಸೊ ನೀವು ಇದನ್ನು ಮಾಡಿಲ್ಲ ಅಂತಂದರೆ ನೀವು ಕೌನ್ಸಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕಾಗೋದಿಲ್ಲ. ಸೊ ಹೆಂಗೆ ಮಾಡೋದಿದು ಅಂತ ಹೇಳಿ ನೋಡೋಣ. ಆ್ಯಂಡ್ ಯಾರು ಮಾಡಬೇಕು ಅಂತಂದರೆ ನೀವು ಆಲ್ರೆಡಿ KE ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರೋ ಅವ್ರು ನೀವೇನು ಮಾಡಿರ್ತೀರೋ ಬಿಫೋರ್ ಆಯಿತಾ ಮಾಡ್ಕೊಂಡಿರ್ತೀರ, ಎಕ್ಸಾಮ್ ಬರೆದಿರ್ತೀರ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರ. ಇಂಥ ವಿದ್ಯಾರ್ಥಿಗಳು ಇಲ್ಲಿ ಇವತ್ತು ನಿಮ್ಮ ನೀಟ್ ರೋಲ್ ನಂಬರ್ನ ಲಿಂಕ್ ಮಾಡಬೇಕಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ ಇವತ್ತು. ಸೊ ಮೊದಲನೇದಾಗಿ ನೀವೇನು ಮಾಡಬೇಕು ಅಂತಂದರೆ KE ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಿ. ಆ್ಯಂಡ್ ವಿಸಿಟ್ ಮಾಡಿದ ಕೂಡಲೇ ನಿಮಗೆ ಒಂದು ಲಿಂಕ್ ಬಂದಿರುತ್ತೆ, ನಿನ್ನೆ ಬಂದಿದೆ ಲಿಂಕು. ಸೊ ಏನು ಲಿಂಕ್ ಅದು ಅಂತಂದರೆ UG NEET 2026 ನೀಟ್ ದಾಖಲಾತಿ ಲಿಂಕ್ ಅಂತಿದೆ ಆಯಿತಾ. ಸೊ ನೀವು ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ನೀಟ್ ರೋಲ್ ನಂಬರ್ನ ಲಿಂಕ್ ಮಾಡ್ಬೋದಾಗಿರುತ್ತೆ. ಸೊ ಯಾವ ರೀತಿ ಮಾಡೋದು, ಏನು ಬೇಕು ಅದಕ್ಕೆ ಅಂತಂದರೆ ನಿಮ್ಮದು ನೀಟ್ ರೋಲ್ ನಂಬರ್ ಬೇಕಾಗಿರುತ್ತೆ. ಆ್ಯಂಡ್ KE CETದು ಅಪ್ಲಿಕೇಶನ್ ನಂಬರು ಆ್ಯಂಡ್ ಪಾಸ್ವರ್ಡು ಬೇಕು. ಸೊ ಯಾವ ಥರ ಮಾಡೋದಂತಂದರೆ ನೀವು ಮೊದಲನೇದಾಗಿ ಈ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನು ಕ್ಲಿಕ್ ಮಾಡ್ಕೊಂಡಾದಮೇಲೆ ಸೊ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಏನು ಮಾಡಬೇಕಿಲ್ಲಿ ನೀವು ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ನ ಹಾಕಿ ಅಲ್ಲಿ, ಆ್ಯಂಡ್ ನಿಮ್ಮ ಪಾಸ್ವರ್ಡನ್ನ ಹಾಕಿ ಕೆಳಗಡೆ ಒಂದು ಕ್ಯಾಪ್ಚನ ಕೊಟ್ಟಿರ್ತಾರೆ. ಸೊ ಆ ಕ್ಯಾಪ್ಚನ ನೀವು ಕಾಪಿ ಮಾಡಿ ಹಾಕಬೇಕು ಆಯಿತಾ. ಯಾವ ಥರ ಅಂತ ಹೇಳಿ ನೋಡೋಣ. ನಿಮ್ಮದು ಇವಾಗ ನೋಡಿ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಎಂಟರ್ ಯುವರ್ ಅಪ್ಲಿಕೇಶನ್ ನಂಬರ್ ಅಂತಿದೆ ಅಲ್ಲ. ಸೊ ಇಲ್ಲಿ ನಿಮ್ಮದು ನೀಟ್ ಅಪ್ಲಿಕೇಶನ್ ನಂಬರ್ನ ಹಾಕಿಬಿಟ್ಟಿರ್ತಾರೆ ತುಂಬ ಸ್ಟೂಡೆಂಟ್ಸ್ಗಳು ಆಯಿತಾ. ಸೊ ಅಲ್ಲಿ ನೀವು ಹಾಕಬೇಕಾಗಿರೋದು ನೀಟ್ದು ಅಪ್ಲಿಕೇಶನ್ ನಂಬರ್ ಅಲ್ಲ, ಓಕೆನಾ. ನಿಮ್ಮದು CETದು ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ನೀವು ಅದನ್ನು ಹಾಕಬೇಕು. ಅದನ್ನು ಹಾಕಿ ನಿಮ್ಮದು CETಗೆ ಕೊಟ್ಟಿರ್ತೀರಲ್ವ, ಅಪ್ಲೈ ಮಾಡುವಾಗ ಪಾಸ್ವರ್ಡ್ ಕೊಟ್ಟಿರ್ತೀರಲ್ವ, ಸೊ ಆ ಪಾಸ್ವರ್ಡನ್ನ ಇಲ್ಲಿ ಹಾಕಬೇಕು, ಓಕೆನಾ. ಹಾಕಬೇಕಾಗಿರೋದು CET ಅಪ್ಲಿಕೇಶನ್ ನಂಬರ್ ನೀಟ್ದಲ್ಲ. ಆ್ಯಂಡ್ ಪಾಸ್ವರ್ಡ್ ಹಾಕಿದ ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ನಿಮ್ಮದು ಏನು ಕ್ಯಾಪ್ಚಾ ಕೊಟ್ಟಿರ್ತಾರೆ, ಆ ಕ್ಯಾಪ್ಚನ ಆ್ಯಸ್ ಯೂಶ್ವಲ್ ನೀವು ಕಾಪಿ ಮಾಡಿದ್ರೆ ಅಥವಾ ಆ ಕಾಪಿ ಮಾಡಿ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಅಲ್ಲಿ OTP ಲಾಗಿನ್ ಅಂತಿರುತ್ತೆ ಆ್ಯಂಡ್ ಫೇಸ್ ರೆಕಾಗ್ನಿಷನ್ ಲಾಗಿನ್ ಇರುತ್ತೆ ಆಯಿತಾ. ನೀವು ಯಾವ್ದು ಬೇಕಾದರೂ ಮಾಡ್ಕೋಬೋದು. OTP ಲಾಗಿನ್ಗೆ ನಿಮ್ಮ ಫೋನ್ ಬೇಕಾಗಿರುತ್ತೆ, ಅದು OTP ಬರುತ್ತೆ ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ OTP ಬರುತ್ತೆ. OTP ನೋಡಿ ಇಲ್ಲಿ ಒನ್ ಟೈಮ್ ಪಾಸ್ವರ್ಡ್ಸ್ ಇಸ್ ಸೆಂಟ್ ಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತಿದೆ ಆಯಿತಾ. OTP ಹೋಗಿರುತ್ತೆ. ನೀವು ನಿಮ್ಮ ಮೊಬೈಲ್ ನಂಬರ್ನ ಆ್ಯಸ್ ಯೂಶ್ವಲ್ ಯಾವುದು ನಾರ್ಮಲ್ ಟೆಕ್ಸ್ಟ್ಗೂ ಕೂಡ ಬಂದಿರುತ್ತೆ, ಅವ್ರ ವಾಟ್ಸಪ್ಪಲ್ಲೂ ಕೂಡ ನಿಮ್ಮದು OTP ಬಂದಿರುತ್ತೆ, ಓಕೆನಾ. ಸೊ OTPನ ಹಾಕಿ. ಸೊ ಇಲ್ಲಿ ಕೆಳಗಡೆ ರೀಸೆಂಟ್ ಅಂತಿದೆ ಆಯಿತಾ. ಇಫ್ ಏನಾದರೂ ಎಕ್ಸ್ಪೈರ್ ಆಗೋ ಅಷ್ಟರಲ್ಲಿ ಹಾಕಬೇಕು, ಎಕ್ಸ್ಪೈರ್ ಆದ್ರೂ ತೊಂದರೆ ಏನಿಲ್ಲ. ಸೊ ರೀಸೆಂಟ್ ಮಾಡ್ಕೊಂಡು ಹಾಕಿದ್ಮೇಲೆ ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಏನಿದು ಅಂತಂದರೆ ಇಲ್ಲಿ ನೀವು ನೀಟ್ ರೋಲ್ ನಂಬರ್ನ ಹಾಕಬೇಕು, ಓಕೆನಾ. ಸೊ ಅಪ್ಲಿಕೇಶನ್ ನಂಬರಲ್ಲಿ ನಿಮ್ಮ ನೀಟ್ ಅಪ್ಲಿಕೇಶನ್ ನಂಬರ್ ಹಾಕಂಗಿಲ್ಲ, ಅಲ್ಲಿ ಹಾಕಬೇಕಾಗಿರೋದು CETದು, ಓಕೆ. ಇಲ್ಲಿ ನಿಮ್ಮ ನೀಟ್ ರೋಲ್ ನಂಬರ್ನ ಹಾಕಿ, ಓಕೆನಾ. ಹಾಕಿದ್ಮೇಲೆ ಕೆಳಗಡೆ ಒಂದು ಗ್ರೀನ್ ಮಾರ್ಕಲ್ಲಿ ತೋರಿಸ್ತಿದೆ ಚೆಕ್ ಅಂತ ಹೇಳಿಬಿಟ್ಟು, ಆ ಚೆಕ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದು UG NEET ಡೀಟೇಲ್ಸ್ ಅಂತ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಏನಿರುತ್ತೆ ಅಂತಂದರೆ ನಿಮ್ಮ ಒಂದು ರ್ಯಾಂಕ್ ಇರುತ್ತೆ ಆ್ಯಂಡ್ ನಿಮ್ಮ ಒಂದು ನೀಟ್ದು ಮಾರ್ಕ್ಸ್ ಇರುತ್ತೆ, ಓಕೆನಾ. ಸೊ ಎರಡೂ ಕೂಡ ಡಿಸ್ಪ್ಲೇ ಆಗ್ತಿರುತ್ತೆ. ಹಾಗೆ ಕೆಳಗಡೆ ಬಂದರೆ ನೀವೇನು ಮಾಡಬೇಕು, ಅಪ್ಡೇಟ್ ನೀಟ್ ಡೀಟೇಲ್ಸ್ ಅಂತಿದೆ, ಓಕೆನಾ. ಸೊ ಅದ್ರ ಮೇಲ್ಗಡೆ ನೀವು ನೋಡೋದಾದರೆ ಐ ಅಗ್ರಿ ಟು ದ ಡಿಕ್ಲರೇಷನ್ ಅಬೌವ್ ಶೇರ್ಡ್ ಇನ್ಫಾರ್ಮೇಷನ್ ಇಸ್ ಕರೆಕ್ಟ್ ಅಂತಿದೆ. ಸೊ ನೀವು ಅದನ್ನು ಕ್ಲಿಕ್ ಮಾಡಿ, ಒಂದು ಬ್ಲೂ ಕಲರ್ ಟಿಕ್ ಬರುತ್ತೆ, ಅದು ಬಂದಮೇಲೆ ಅಪ್ಡೇಟ್ ನೀಟ್ ಡೀಟೇಲ್ಸ್ ಅಂತಿದೆ, ಓಕೆನಾ. ಸೊ ಅದನ್ನು ಕ್ಲಿಕ್ ಮಾಡೋ ಮುಖಾಂತರ ನೀವು ನಿಮ್ಮ ನೀಟ್ ಡೀಟೇಲ್ಸ್ನ ನೀವು ಅಪ್ಡೇಟ್ ಮಾಡ್ದಂಗೆ, ಅಂದರೆ ನಿಮ್ಮ ನೀಟ್ ರೋಲ್ ನಂಬರ್ನ ಲಿಂಕ್ ಮಾಡ್ದಂಗೆ, ಓಕೆನಾ. ಅದ್ರ ಕೆಳಗಡೆ ಡೌನ್ಲೋಡ್ ಅಪ್ಲಿಕೇಶನ್ ಇದೆ, ಓಕೆನಾ. ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ನೆಕ್ಸ್ಟು ಯಾವ ಥರ ಇರುತ್ತೆ ಅಂತಂದರೆ ಈ ಥರ ಒಂದು ಪೇಜ್ ಇರುತ್ತೆ. ಪೇಜ್ ಅಂದರೆ ನಿಮ್ಮದು CET ಅಪ್ಲಿಕೇಶನ್ ಇರುತ್ತೆ ಗೊತ್ತಾ, ಸೊ ಅದೇ ಥರ ಇರುತ್ತೆ. ಅಲ್ಲಿ ಎಕ್ಸ್ಟ್ರಾ ಏನು ಬಂದಿರುತ್ತೆ ಅಂದರೆ ನಿಮ್ಮ ನೀಟ್
ರೋಲ್ ನಂಬರ್ ಇರುತ್ತೆ, ಮೇಲ್ಗಡೆನೇ ಇರುತ್ತೆ ಫೈನಲ್ ಕಾಪಿ ಅಂತ ಇರುತ್ತೆ, ಅದ್ರ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ 2026, ಆಮೇಲೆ ನೀಟ್ ನಂಬರ್ ಇರುತ್ತೆ, ನೀಟ್ ನಿಮ್ಮದು ಸ್ಕೋರ್ ಇರುತ್ತೆ, ಮತ್ತು ಆಲ್ ಇಂಡಿಯಾ ರ್ಯಾಂಕು ಡಿಸ್ಪ್ಲೇ ಆಗ್ತಿರುತ್ತೆ ನಿಮ್ಮ ಒಂದು CET ಅಪ್ಲಿಕೇಶನ್ ಫಾರ್ಮಲ್ಲಿ. ನೀವು ಹಾಕಿರ್ತೀರ ಗೊತ್ತಾ, ಮುಂಚೆ CET ಅಪ್ಲಿಕೇಶನ್ ಹಾಕಿದ್ಮೇಲೆ ಒಂದು ಫಾರ್ಮ್ ಕೊಟ್ಟಿರ್ತಾರೆ ಆಯಿತಾ, ಅದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಅಂಥದ್ದು. ಇದು ಬಂತು ಅಂದರೆ ಇದನ್ನು ಇಟ್ಕೊಂಡಿರಿ, ಮುಂದಿನ ದಿನಗಳಲ್ಲಿ ಬೇಕಾಗಬಹುದು. ಸೊ ಇಷ್ಟು ನೀವು ಮಾಡಬೇಕಾಗಿರೋವಂಥದ್ದು, ನಿಮ್ಮ ನೀಟ್ ರೋಲ್ ನಂಬರು ಲಿಂಕ್ ಮಾಡುವಂತಹ ವಿಧಾನ ಇದಾಗಿರುತ್ತೆ. CET ಆರ್ ನೀಟ್ ಏನೇ ಇತ್ತು ಅಂತಂದರೆ ಇನ್ನೇನು ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರುವಾಗುವಂತಹದ್ದು ನೀಟ್ದಾಗಿರ್ಬೋದು. ಇದೇ ಥರ ಅಪ್ಡೇಟ್ಸ್ ಏನಾದರೂ ಬೇಕಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈಸಿಯಾಗಿ ನೋಟಿಫೈ ಆಗುತ್ತೆ ವಿಡಿಯೋ. ಆ್ಯಂಡ್ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.